Hello, my dear students. In this class, we are explaining about the taxable capacity. Taxable capacity is one of the important concept in connection with the public revenue. Taxable capacity. The taxable capacity is nothing but the capacity of a taxpayer. The capacity or the ability of a taxpayer to pay the tax to the government, that is known as taxable capacity. Taxable capacity is nothing but it is a capacity of the taxpayer who pay the tax. That is known as taxable capacity. In connection with the taxable capacity, different economists they have different opinion. We are trying to examine some of the important definition in connection with the taxable capacity. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ತೆರಿಗೆದಾರನ ಶಕ್ತಿ ಎನ್ನುವಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೀನಿ. ತೆರಿಗೆದಾರನ ಶಕ್ತಿ ಅಥವಾ ತೆರಿಗೆದಾರನ ಸಾಮರ್ಥ್ಯ. ಹಾಗಂದರೆ ಏನು? ತೆರಿಗೆದಾರನ ಶಕ್ತಿ ಅಂದರೆ ಏನು? ತೆರಿಗೆದಾರನ ಸಾಮರ್ಥ್ಯ ಅಂದರೆ ಏನು ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಬೇಕಾಗಿದೆ. ತೆರಿಗೆ ಅಂತ ಹೇಳೋದು ಸರ್ಕಾರದ ಆದಾಯದ ಪ್ರಮುಖವಾದ ಮೂಲವಾಗಿದೆ. ತೆರಿಗೆಯನ್ನು ಸರ್ಕಾರ ಪ್ರಜೆಗಳ ಮೇಲೆ ಹಾಕುವಂಥದ್ದು ತುಂಬ ಅನಿವಾರ್ಯ. ಆ ತೆರಿಗೆಯನ್ನು ಹಾಕಬೇಕಾದ್ರೆ ಆ ತೆರಿಗೆಯನ್ನು ಕಟ್ಟುವ ವ್ಯಕ್ತಿಯ ತೆರಿಗೆದಾರನ ಶಕ್ತಿಯನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ತೆರಿಗೆದಾರನ ಶಕ್ತಿ ಅಂತ ಹೇಳ್ತೀವಿ. ತೆರಿಗೆದಾರನ ಶಕ್ತಿ ಅಂದ್ರೇನು? ತೆರಿಗೆಯನ್ನು ಕಟ್ಟುವ ಸಾಮರ್ಥ್ಯ. ಯಾರ ಮೇಲೆ ನಾವು ತೆರಿಗೆಯನ್ನು ಹಾಕ್ತೇವೆ ಅವರಿಗೆ ಎಷ್ಟು ತೆರಿಗೆಯನ್ನು ಕಟ್ಟುವ ಶಕ್ತಿ ಇದೆ, ಅದಕ್ಕೆ ನಾವು ತೆರಿಗೆದಾರನ ಶಕ್ತಿ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲಿಗೆ ಹೆಚ್ಚು ಆದಾಯವನ್ನು ಉಳ್ಳಂಥ ವ್ಯಕ್ತಿಗಳಿಗೆ ಹೆಚ್ಚು ತೆರಿಗೆ ಕಟ್ಟುವ ಶಕ್ತಿ ಇರುತ್ತೆ. ಕಡಿಮೆ ಆದಾಯ ಉಳ್ಳಂಥ ವ್ಯಕ್ತಿಗಳಿಗೆ ಕಡಿಮೆ ತೆರಿಗೆಯನ್ನು ಕಟ್ಟುವ ಶಕ್ತಿ ಇರುತ್ತೆ. ಅಂದರೆ ತೆರಿಗೆಯನ್ನು ಕಟ್ಟುವ ಸಾಮರ್ಥ್ಯ. ತೆರಿಗೆಯನ್ನು ಕಟ್ಟುವಂಥದ್ದು ಅನಿವಾರ್ಯ. ಆದರೆ ಆ ತೆರಿಗೆಯನ್ನು ಕಟ್ಟುವ ಸಾಮರ್ಥ್ಯ ಎಷ್ಟಿದೆ ಎನ್ನುವುದನ್ನು ನಾವು ತೆರಿಗೆದಾರನ ಸಾಮರ್ಥ್ಯ ಅಂತ ಹೇಳ್ತೇವೆ. The taxable capacity is not one and the same. It is differ from one person to another person, one point of time to another point of time, and one nation to another nation. It is not one and the same. For example, in case of America, the taxable capacity is too high because they have more income, more per capita income. In case of India and other underdeveloped economy, the taxable capacity of the people is very, very less because their income is very, very less. Means the taxable capacity is not one and the same. It is differ from one person to another person. X and Y have different taxable capacity. At the same time, it is changing from one point of time to another point of time. For example, at the time of 1947, since independence, our taxable capacity is very less. But now in India, because of increasing per capita income, we have a capacity to develop, to pay more tax. It is changing from one point of time to another point of time. It is changing from one nation to another nation. The citizen of America, they have more capacity to pay the tax when compared to India. That is common in the modern days. ತೆರಿಗೆದಾರನ ಶಕ್ತಿ ಅಂತ ಹೇಳೋದು ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲ ರಾಷ್ಟ್ರಗಳಲ್ಲಿ ಅಥವಾ ಎಲ್ಲ ಕಾಲದಲ್ಲೂ ಕೂಡ ಒಂದೇ ರೀತಿ ಆಗಿರೋದಿಲ್ಲ. ಅದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ, ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ, ರಾಷ್ಟ್ರದಿಂದ ರಾಷ್ಟ್ರಕ್ಕೂ ಕೂಡ ಅದು ಬದಲಾಗ್ತಾ ಹೋಗುತ್ತೆ. ಈಗ ವ್ಯಕ್ತಿಯಿಂದ ಎಕ್ಸ್ ಮತ್ತು ವೈ ಅನ್ನುವಂಥ ಇಬ್ಬರು ವ್ಯಕ್ತಿ ಇದ್ದರೆ ಅವರಿಬ್ಬರ ತೆರಿಗೆದಾರನ ಶಕ್ತಿ ಒಂದಿರೋದೇ ಇಲ್ಲ, ಅದು ಬೇರೆ ಬೇರೆ ಆಗಿರುತ್ತೆ. ಭಾರತದಲ್ಲಿ ಈಗ 136 ಕೋಟಿ ಜನಸಂಖ್ಯೆ ಇದೆ. ಎಲ್ಲ 136 ಕೋಟಿ ಜನಸಂಖ್ಯೆಯ ತೆರಿಗೆದಾರನ ಸಾಮರ್ಥ್ಯ ಒಂದೇ ಇಲ್ಲ. ಅದೇ ರೀತಿಯಲ್ಲಿ ಅಮೆರಿಕದ ವ್ಯಕ್ತಿಗಳ ಪ್ರಜೆಗಳ ತೆರಿಗೆದಾರನ ಶಕ್ತಿ ಭಾರತದ ವ್ಯಕ್ತಿಗಳ ಪ್ರಜೆಗಳ ತೆರಿಗೆದಾರನ ಶಕ್ತಿಗಿಂತ ಜಾಸ್ತಿ ಇದೆ. ಹಾಗೆ ತೆರಿಗೆದಾರನ ಶಕ್ತಿ ಅಂತೇಳೋದು ಕಾಲದಿಂದ ಕಾಲಕ್ಕೆ ಬೇರೆ ಆಗ್ತಾ ಹೋಗುತ್ತೆ. 1947ರಲ್ಲಿ ಭಾರತೀಯರ ತೆರಿಗೆದಾರನ ಶಕ್ತಿಗೂ ಇವತ್ತಿನ ತೆರಿಗೆದಾರನ ಶಕ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅದು ವ್ಯತ್ಯಾಸ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈಗ ನಾವು ತೆರಿಗೆದಾರನ ಶಕ್ತಿ ಅಂದರೆ ತೆರಿಗೆಯನ್ನು ಕಟ್ಟುವ ಸಾಮರ್ಥ್ಯ ಅಂತ ಹೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವಾರು ಮುಖ್ಯವಾದಂಥ ವ್ಯಾಖ್ಯೆಗಳನ್ನು ಗಮನಿಸಬೇಕಾಗತ್ತೆ. ಒನ್ ಆಫ್ ದಿ ಇಂಪಾರ್ಟೆಂಟ್ ಡೆಫಿನೇಷನ್ ಇನ್ ಕನೆಕ್ಷನ್ ವಿತ್ ದಿ ಟ್ಯಾಕ್ಸಬಲ್ ಕೆಪಾಸಿಟಿ ದಟ್ ಈಸ್ ಗಿವನ್ ಬೈ ಜೋಸೆಫ್ ಸ್ಟ್ಯಾಂಪ್.
Joseph Stamp is one of the important modern economists who says that taxable capacity is nothing but the total production of the economy minus the consumption expenditure. Total production minus consumption expenditure, we get taxable capacity according to Joseph Stamp. Joseph Stamp, who says that the taxable capacity is nothing but the total production, the total amount of goods and services produced in the economy minus the consumption expenditure. For the sake of consuming the good, some expenses made by the nation, that is the total production minus consumption expenditure, we get taxable capacity. It is easily find out according to Joseph Stamp. He is one of the modern economists. ಈ ತೆರಿಗೆದಾರನ ಶಕ್ತಿ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಮುಖ್ಯವಾದ ವ್ಯಾಖ್ಯೆಗಳನ್ನು ನೋಡಬೇಕಾಗತ್ತೆ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ವ್ಯಾಖ್ಯೆ ಅಂತ ಹೇಳಿದರೆ ಜೋಸೆಫ್ ಸ್ಟ್ಯಾಂಪ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಕಾರ. ಜೋಸೆಫ್ ಸ್ಟ್ಯಾಂಪ್ ಈತ ಒಬ್ಬ ಆಧುನಿಕ ಅರ್ಥಶಾಸ್ತ್ರಜ್ಞ. ಆತ ತೆರಿಗೆದಾರನ ಶಕ್ತಿಯನ್ನು ಆತ ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾನೆ. ಹಾಗಾದರೆ ಜೋಸೆಫ್ ಸ್ಟ್ಯಾಂಪ್ ಏನು ಹೇಳ್ತಾನೆ ಅಂತ ಹೇಳಿದರೆ, ತೆರಿಗೆದಾರನ ಶಕ್ತಿ ಅಂದರೆ ಒಟ್ಟು ಉತ್ಪಾದನೆಯಲ್ಲಿ ಅನುಭೋಗದ ವೆಚ್ಚವನ್ನು ಅಥವಾ ಜೀವನಾಧಾರದ ವೆಚ್ಚವನ್ನು ಕಳೆದಾಗ ಉಳಿಯುವಂಥ ಭಾಗ. ಒಟ್ಟು ಉತ್ಪಾದನೆಯಲ್ಲಿ ಜೀವನಾಧಾರ ವೆಚ್ಚವನ್ನು ಕಳೆದು ಉಳಿಯುವಂಥ ಭಾಗ. ಒಟ್ಟು ಉತ್ಪಾದನೆಯಲ್ಲಿ ಅನುಭೋಗದ ವೆಚ್ಚವನ್ನು ಅಥವಾ ಜೀವನಾಧಾರ ವೆಚ್ಚವನ್ನು ಕಳೆದು ಉಳಿಯುವಂಥ ಭಾಗ ಇದೆಯಲ್ಲ, ಅದಕ್ಕೆ ತೆರಿಗೆದಾರನ ಶಕ್ತಿ ಅಂತ ನಾವು ಕರಿತೇವೆ ಅಂತ ಹೇಳಿ ಕರಿಬೇಕು ಅಂತ ಜೋಸೆಫ್ ಸ್ಟ್ಯಾಂಪ್ ಹೇಳ್ತಾನೆ. ಬಟ್ ದಿಸ್ ಪರ್ಟಿಕ್ಯುಲರ್ ಡೆಫಿನೇಷನ್ ಗಿವನ್ ಬೈ ಜೋಸೆಫ್ ಸ್ಟ್ಯಾಂಪ್ ಈಸ್ ನಾಟ್ ಕಂಪ್ಲೀಟ್ ಒನ್. The consumption expenditure, that is not one and the same. It is differ from persons to person. All the Indians, the citizen of India, they have different amount of consumption expenditure. Some people, they have more income but they spend less. The consumption expenditure depends upon so many things. The consumption expenditure is differ from persons to person. It is not one and the same. As a result of this, Joseph Stamp definition is incomplete one. ಜೋಸೆಫ್ ಸ್ಟ್ಯಾಂಪ್ರವರ ವ್ಯಾಖ್ಯೆ ಈ ಒಂದು ತೆರಿಗೆದಾರನ ಶಕ್ತಿಯನ್ನು ವ್ಯಾಖ್ಯಾನಿಸಲಿಕ್ಕೆ ಮಾಡಿದಂಥ ಒಂದು ಪ್ರಯತ್ನ ಅಂತ ನಾವು ಒಪ್ಕೋಬೋದು. ಆದರೆ ಇದು ಪರಿಪೂರ್ಣವಾದಂಥ ಒಂದು ವ್ಯಾಖ್ಯೆ ಅಲ್ಲ. ಯಾಕೆಂದರೆ ಈಗ ಉತ್ಪಾದನೆ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ನಮ್ಗೆ ಕಷ್ಟ ಇಲ್ಲ. ದೇಶದಲ್ಲಿ ಎಷ್ಟು ಸರಕುಗಳು ಉತ್ಪಾದನೆ ಆಗಿವೆ ಅಂತ ನಾವು ಹೇಳೋದು ಕಷ್ಟ ಅಲ್ಲ. ಆದರೆ ಆ ಅನುಭೋಗದ ವೆಚ್ಚವನ್ನು ನಾವು ಅಳತೆ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ಅನುಭೋಗದ ವೆಚ್ಚ ಅದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಅದು ಯಾವತ್ತೂ ಕೂಡ ಒಂದೇ ರೀತಿಯಾಗಿ ಇರೋದೇ ಇಲ್ಲ. ಅನುಭೋಗದ ವೆಚ್ಚದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗ್ತಾನೆ ಇರ್ತವೆ. ಅನುಭೋಗದ ವೆಚ್ಚವನ್ನು ಸುಲಭವಾಗಿ ಗುರುತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೋಸೆಫ್ ಸ್ಟ್ಯಾಂಪ್ರವರ ವ್ಯಾಖ್ಯೆ ಒಂದು ಪರಿಪೂರ್ಣವಾದ ವ್ಯಾಖ್ಯೆ ಅಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಾವು ಇನ್ನೊಂದು ಪ್ರಮುಖವಾದ ವ್ಯಾಖ್ಯೆ ನೋಡಬೇಕಾಗತ್ತೆ. ಅದು ದ ಫಿಂಡ್ಲೆ ಶಿರಾಸ್. The Finlay Shiras is another important modern economist who define the meaning of taxable capacity, in his own words. According to Finlay Shiras definition, the taxable capacity is nothing but the taxable capacity is a amount of income. Because of paying the tax, it is not effects on the consumption expenditure and standard of living of the people. Taxable capacity is nothing but according to this particular definition, taxable capacity is nothing but it is a capacity of a person who pay the tax without disturbing his day-to-day life or standard of living. That is the definition given by another important modern economist, namely called as the Finlay Shiras.
Findlay Shiraz says that the taxable capacity is nothing but it is a capacity of an individual who pay the tax without disturbing his standard of living. When a person who pay the tax, it is not made any side effect on his standard of living, that is known as the taxable capacity according to Findlay Shiraz definition. ಈ ತೆರಿಗೆದಾರನ ಶಕ್ತಿಗೆ ಸಂಬಂಧಪಟ್ಟಂತೆ ಎರಡನೇ ಪ್ರಮುಖವಾದ ವ್ಯಾಖ್ಯೆ ನೀಡಿದಂಥವನು ಫಿಂಡ್ಲೆ ಶಿರಾಸ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞ. ಈ ಫಿಂಡ್ಲೆ ಶಿರಾಸ್ರವರ ಪ್ರಕಾರ ತೆರಿಗೆದಾರನ ಶಕ್ತಿ ಅಂಥೇಳಿದರೆ, ತೆರಿಗೆದಾರನ ಸಾಮರ್ಥ್ಯ ಅಂಥೇಳಿದರೆ, ಅಂದರೆ ತನ್ನ ಜೀವನ ಮಟ್ಟದ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡದೆ, ಅನುಭೋಗದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡದೆ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡುವಂಥ ಸಾಮರ್ಥ್ಯ. ತನ್ನ ಜೀವನ ಮಟ್ಟದ ಮೇಲೆ ಯಾವುದೇ ಪ್ರತಿಕೂಲವಾದ ಪರಿಣಾಮಗಳನ್ನು ಉಂಟು ಮಾಡದೆ ಆತನ ಅನುಭೋಗವೂ ಕೂಡ ಮೊದಲಿನಷ್ಟೇ ಮುಂದುವರೆದುಕೊಂಡು ಹೋಗುವ ಒಂದು ಅವಕಾಶ ಇದ್ದರೆ ಅದಕ್ಕಿಂತ ಹೆಚ್ಚಿರುವ ಆದಾಯ ಇದೆಯಲ್ಲ, ಅದನ್ನು ನಾವು ತೆರಿಗೆದಾರನ ಶಕ್ತಿ ಅಂತ ಹೇಳ್ತೇವೆ. ತೆರಿಗೆದಾರನ ಶಕ್ತಿ ಅಂತ ಹೇಳಿದರೆ ತೆರಿಗೆಯನ್ನು ಪಾವತಿಸುವ ಶಕ್ತಿ. ಯಾವುದರ ಮೇಲೆ? ಆತನ ಅನುಭೋಗದ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡದೆ, ಆತನ ಜೀವನ ಮಟ್ಟದ ಮೇಲೂ ಕೂಡ ಪ್ರತಿಕೂಲವಾದ ಪರಿಣಾಮವನ್ನು ಉಂಟು ಮಾಡದೆ ಇರುವಂಥದ್ದಕ್ಕೆ ನಾವು ಪ್ರಮುಖವಾಗಿ ತೆರಿಗೆದಾರನ ಸಾಮರ್ಥ್ಯವೆಂದು ಕರೆಯುತ್ತೇವೆ ಅಥವಾ ಕರಿಬೇಕು ಅಂತೇಳಿ ಫಿಂಡ್ಲೆ ಶಿರಾಸ್ರವರ ವ್ಯಾಖ್ಯೆ ಹೇಳುತ್ತೆ. ದೀಸ್ ಆರ್ ದಿ ಟೂ ಇಂಪಾರ್ಟೆಂಟ್ ಡೆಫಿನೇಷನ್ ಗಿವನ್ ಬೈ ಫಿಂಡ್ಲೆ ಶಿರಾಸ್ ಆ್ಯಂಡ್ ಜೋಸೆಫ್ ಸ್ಟ್ಯಾಂಪ್. When compared to the Joseph Stamp definition, the Findlay-Shiraz definition is more scientific. According to the scientific definition, it says that the taxable capacity, it is a capacity of an individual. It is a capacity of an individual who pay the tax to the government without disturbing his or her standard of living in a particular point of time. That is an important definition in connection with the taxable capacity. ತೆರಿಗೆದಾರನ ಶಕ್ತಿಗೆ ಸಂಬಂಧಪಟ್ಟಂತೆ ಅಥವಾ ಕರಬಾರ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಎರಡು ಮುಖ್ಯವಾದ ವ್ಯಾಖ್ಯೆಯನ್ನು ನೋಡಿದ್ವಿ. ಆ ಮೊದಲನೇ ವ್ಯಾಖ್ಯೆಗಿಂತ ಅಥವಾ ಜೋಸೆಫ್ ಸ್ಟ್ಯಾಂಪ್ರವರ ವ್ಯಾಖ್ಯೆಗಿಂತ ಫಿಂಡ್ಲೆ ಶಿರಾಸ್ರವರ ವ್ಯಾಖ್ಯೆ ಹೆಚ್ಚು ಅರ್ಥಪೂರ್ಣವಾಗಿದೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಫಿಂಡ್ಲೆ ಶಿರಾಸ್ರವರ ವ್ಯಾಖ್ಯೆಯಲ್ಲಿ ಜೀವನ ಮಟ್ಟದ ಮೇಲೆ ಯಾವುದೇ ದುಷ್ಪರಿಣಾಮಗಳನ್ನು ಉಂಟು ಮಾಡದೆ, ಜೀವನ ಮಟ್ಟದ ಮೇಲೆ ಯಾವುದೇ ಪ್ರತಿಕೂಲವಾದ ಪರಿಣಾಮವನ್ನು ಉಂಟು ಮಾಡದೆ ಒಂದು ರಾಷ್ಟ್ರದ ಪ್ರಜೆಗಳು ಸರ್ಕಾರಕ್ಕೆ ಪಾವತಿ ಮಾಡುವಂತಹ ತೆರಿಗೆಯನ್ನು ನಾವು ತೆರಿಗೆದಾರನ ಸಾಮರ್ಥ್ಯ ಅಂತ ಕರಿಬೇಕು ಅಂತ ಹೇಳ್ತಾರೆ. ದಟ್ ಈಸ್ ಮೋರ್ ಸೈಂಟಿಫಿಕ್ ಒನ್. After examining two important definitions, after examining the two important definition at the end, we can conclude that the taxable capacity is nothing but it is a capacity of an individual who pay the tax to the government. It is a capacity of an individual who pay the tax to the government without disturbing his consumption expenditure and other type of expenses. Total expenses is not disturbed. It is helpful to maintain their day by day life without disturbing their day by day life. That is known as the taxable capacity. ಈ ಮೇಲಿನ ಎರಡು ವ್ಯಾಖ್ಯೆಗಳನ್ನು ನಾವು ನೋಡಿದಾಗ ಅಂತಿಮವಾಗಿ ನಾವು ಏನಂತ ಹೇಳ್ಬೋದು ಅಂತ ಹೇಳಿದರೆ, ತೆರಿಗೆದಾರನ ಶಕ್ತಿ ಅಂತೇಳಿದರೆ ಒಂದು ರಾಷ್ಟ್ರದ ಪ್ರಜೆಗಳಿಗೆ ಅವರ ಜೀವನ ಮಟ್ಟದ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮ ಉಂಟಾಗದೆ, ಯಾವುದೇ ಒಂದು ರಾಷ್ಟ್ರದ ಪ್ರಜೆಗಳ ಜೀವನ ಮಟ್ಟದ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡದೆ ಸರ್ಕಾರಕ್ಕೆ ಅವರು ಕಟ್ಟಬಹುದಾದ ಸಾಮರ್ಥ್ಯ. ಅವರು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟೋದ್ರಿಂದಾಗಿ ಅವರ ಜೀವನ ಮಟ್ಟ ಅಥವಾ ಅವರ ವೈಯಕ್ತಿಕ ಜೀವನದ ಮೇಲೆ ಯಾವುದೇ ಗುರುತರವಾದ ಪರಿಣಾಮಗಳು ಉಂಟಾಗದೇ ಇದ್ದರೆ ಅದನ್ನು ನಾವು ತೆರಿಗೆದಾರನ ಶಕ್ತಿ ಅಂತ ನಾವು ಕರಿಬೇಕಾಗತ್ತೆ. ದಟ್ ಈಸ್ ದಿ ಟ್ಯಾಕ್ಸಬಲ್ ಕೆಪಾಸಿಟಿ. Some of the economists, for the sake of better understanding of the taxable capacity, they use two important terms.
Number one important term, that is the absolute taxable capacity. Number second is the relative taxable capacity. For the sake of better understanding of the taxable capacity, we examine two important concepts developed by different economists. That is the absolute taxable capacity. Number second is the relative taxable capacity. ತೆರಿಗೆದಾರನ ಶಕ್ತಿಗೆ ಸಂಬಂಧಪಟ್ಟಂತೆ ನಾವು ಎರಡು ಪ್ರತ್ಯೇಕವಾದ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಬೇಕು. ಅದರಲ್ಲಿ ಒಂದನೇ ಪ್ರಮುಖವಾದ ಪರಿಕಲ್ಪನೆ ಅಂತ ಹೇಳಿದರೆ ನಿರಪೇಕ್ಷ ತೆರಿಗೆದಾರನ ಶಕ್ತಿ. ಒಂದು ಯಾವುದು? ನಿರಪೇಕ್ಷ ತೆರಿಗೆದಾರನ ಶಕ್ತಿ. ಇನ್ನೊಂದು ಯಾವುದು? ಸಾಪೇಕ್ಷ ತೆರಿಗೆದಾರನ ಶಕ್ತಿ. ಇವೆರಡು ತೆರಿಗೆದಾರನ ಶಕ್ತಿಗೆ ಸಂಬಂಧಪಟ್ಟಂತಹ ಎರಡು ಪ್ರಮುಖವಾದ ಪರಿಕಲ್ಪನೆಗಳಾಗಿವೆ. ಒಂದು ನಿರಪೇಕ್ಷ, ಇನ್ನೊಂದು ಸಾಪೇಕ್ಷ ತೆರಿಗೆದಾರನ ಶಕ್ತಿ. ನಾವು ಮೊದಲಿಗೆ ನಾವು ನಿರಪೇಕ್ಷ ತೆರಿಗೆದಾರನ ಶಕ್ತಿ ಅಂದರೆ ಏನು ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್, we are trying to examine or we are trying to understand the absolute taxable capacity. Absolute taxable capacity is nothing but it is a capacity of a society to pay the tax in a given point of time. That is known as absolute taxable capacity. Absolute taxable capacity is nothing but it is a capacity of a society. It is a capacity of a society to pay the tax to the government. It is a capacity of a person. It is a capacity of a person to pay the tax without disturbing their day-by-day life. Without disturbing their day-by-day life, a society have a capacity to pay the tax. That is known as the absolute taxable capacity. ಇಲ್ಲಿ ನಾವು ನಿರಪೇಕ್ಷ ತೆರಿಗೆದಾರನ ಶಕ್ತಿ ಅಂದರೆ ಇಲ್ಲಿ ನಿರಪೇಕ್ಷ ತೆರಿಗೆದಾರನ ಶಕ್ತಿ ಅಂದರೆ ಯಾವುದೇ ಒಂದು ಸಮಾಜಕ್ಕೆ ಅದರ ಯಾವುದೇ ದೈನಂದಿನ ಬದುಕಿಗೆ ತೊಂದರೆ ಆಗದೆ ತೆರಿಗೆಯನ್ನು ಕಟ್ಟಲಿಕ್ಕೆ ಇರುವಂಥ ಹಣ. ಅಂದರೆ ಒಂದು ಸಮಾಜ ಅಥವಾ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಸಾಮಾಜಿಕ ವ್ಯವಸ್ಥೆಗೆ ಕೆಲವಾರು ಮೂಲಭೂತ ಅವಶ್ಯಕತೆಗಳಿರ್ತವೆ. ಆ ಅವಶ್ಯಕತೆಗಳಿಗೆ ಚ್ಯುತಿಯಾಗದಂತೆ ಅವರಿಗೆ ಆಹಾರ, ಬಟ್ಟೆ, ವಸತಿ, ಹಾಗೆ ಅವರಿಗಿರುವಂಥ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿರ್ತವಲ್ಲ, ಅವುಗಳಿಗೆ ತೊಂದರೆ ಆಗದಂತೆ, ಅಂದರೆ ಆಸೆ ಆಕಾಂಕ್ಷೆ ಅಂದರೆ ದೊಡ್ಡ ಲೆವೆಲ್ ಅಲ್ಲ, ಅಂದರೆ ಮೂಲಭೂತವಾದಂತಹ ಸೌಕರ್ಯಗಳಿಗೆ ಯಾವುದೇ ಪ್ರತಿಕೂಲವಾದ ಪರಿಣಾಮವನ್ನು ಉಂಟು ಮಾಡದೆ ತೆರಿಗೆಯನ್ನು ಕಟ್ಟುವ ಸಾಮರ್ಥ್ಯ, ಅದಕ್ಕೆ ನಾವೇನು ಕರಿಬೇಕು? ಅಬ್ಸಲ್ಯೂಟ್ ಟ್ಯಾಕ್ಸಬಲ್ ಕೆಪ್ಯಾಸಿಟಿ ಅಂತ ಹೇಳ್ತೀವಿ. ಇಟ್ ಈಸ್ ಎ ಕೆಪ್ಯಾಸಿಟಿ ಆಫ್ ಎ ಸೊಸೈಟಿ ಟು ಪೇ ದಿ ಟ್ಯಾಕ್ಸ್ ವಿತೌಟ್ ಡಿಸ್ಟರ್ಬಿಂಗ್ ಎನಿ ಬೇಸಿಕ್ ನೀಡ್ಸ್ ಆಫ್ ದಿ life. That is known as the absolute taxable capacity. The second important type of taxable capacity, that is the relative taxable capacity. Relative taxable capacity. The concept of relative taxable capacity explains that. It shows that when compared to the one person to another person in a given society, we have different section of people. The taxable capacity is compared with one person's to other person, one person's to another person. That is known as the taxable capacity. That is known as the relative taxable capacity. The comparison between the persons who lived in a society, that is known as the relative taxable capacity. ಇದನ್ನು ಕನ್ನಡದಲ್ಲಿ ನಾವು ನಿರಪೇಕ್ಷ ತೆರಿಗೆದಾರನ ಶಕ್ತಿ ಅಂತ ಹೇಳ್ತೇವೆ. ಹಾಗಂದ್ರೆ ನಿರಪೇಕ್ಷ ತೆರಿಗೆದಾರನ ಶಕ್ತಿ ಅಂದ್ರೇನು? ನಿರಪೇಕ್ಷ ತೆರಿಗೆದಾರನ ಶಕ್ತಿ ಅಂತೇಳಿದರೆ ಸಮಾಜದಲ್ಲಿರುವಂಥ ಬೇರೆ ಬೇರೆ ವ್ಯಕ್ತಿಗಳ ನಡುವೆ ಇರುವಂತಹ ತೆರಿಗೆದಾರನ ಸಾಮರ್ಥ್ಯವನ್ನು ಹೋಲಿಕೆ ಮಾಡುವಂಥದ್ದು. ಸಮಾಜದಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ತೆರಿಗೆಯನ್ನು ಕಟ್ಟುವ ಶಕ್ತಿ ಇರುತ್ತೆ. ಅದನ್ನು ಹೋಲಿಕೆ ಮಾಡಿ ತೆರಿಗೆದಾರನ ಶಕ್ತಿಯನ್ನು ಕಂಡುಹಿಡಿಯುವಂಥದ್ದು. ಅದಕ್ಕೆ ನಾವು ಸಾಪೇಕ್ಷ ತೆರಿಗೆದಾರನ ಸಾಮರ್ಥ್ಯ ಅಂತ ಹೇಳ್ತೇವೆ. ಈಗ ಸಮಾಜದಲ್ಲಿ ಬೇರೆ ಬೇರೆ ಜನ ಇರ್ತಾರೆ. ಹೆಚ್ಚು ಆದಾಯವನ್ನು ಉಳ್ಳಂಥ ವ್ಯಕ್ತಿ, ಕಡಿಮೆ ಆದಾಯ ಉಳ್ಳಂಥ ವ್ಯಕ್ತಿಗಳು ಹೀಗಿರ್ತಾರೆ. ಅವರ ನಡುವೆ ನಾವು
ತೆರಿಗೆಯನ್ನು ಕಟ್ಟುವ ಸಾಮರ್ಥ್ಯವನ್ನು ಹೋಲಿಕೆ ಮಾಡಿದಾಗ ಅದಕ್ಕೆ ನಾವು ಸಾಪೇಕ್ಷ ತೆರಿಗೆದಾರನ ಸಾಮರ್ಥ್ಯ ಅಂತ ಹೇಳ್ತೇವೆ. ಅಂಡರ್ ದಿ ರಿಲೇಟಿವ್ ಟ್ಯಾಕ್ಸಬಲ್ ಕೆಪ್ಯಾಸಿಟಿ, ದ ಟ್ಯಾಕ್ಸ್ ಪೇಯಿಂಗ್ ಕೆಪ್ಯಾಸಿಟಿ ಈಸ್ ಕಂಪೇರ್ಡ್ ವಿತ್ ಒನ್ ಪರ್ಸನ್ಸ್ ಟು ಎನದರ್ ಪರ್ಸನ್. One person's to another person, that is known as the relative taxable capacity. These are the two important concepts must be understood at the time of understand the taxable capacity. Number one is the absolute taxable capacity. Number second is the relative taxable capacity. Absolute taxable capacity means it is a capacity of a society to pay the tax to the government without disturbing their day-by-day life. Number second is the relative taxable capacity is nothing but the comparative statement of the taxable capacity of different persons who lived in a society. ತೆರಿಗೆದಾರನ ಸಾಮರ್ಥ್ಯದಲ್ಲಿ ಸಾಪೇಕ್ಷ ಮತ್ತು ನಿರಪೇಕ್ಷ ಎನ್ನುವಂತಹ ಎರಡು ಪರಿಕಲ್ಪನೆಗಳು ಇವೆ. ಸಾಪೇಕ್ಷದಲ್ಲಿ ಇರುವಂಥ ವ್ಯಕ್ತಿಗಳ ತೆರಿಗೆದಾರನ ಸಾಮರ್ಥ್ಯವನ್ನು ನಾವು ಹೋಲಿಕೆ ಮಾಡ್ತೀವಿ. ಹಾಗೆ ನಿರಪೇಕ್ಷದಲ್ಲಿ ನಾವು ಯಾವುದೇ ಒಂದು ಸಮಾಜ ತನ್ನ ದೈನಂದಿನ ಬದುಕಿಗೆ ತೊಂದರೆಯನ್ನು ಉಂಟು ಮಾಡಿಕೊಳ್ಳದೆ ಸರ್ಕಾರಕ್ಕೆ ಕಟ್ಟುವಂಥ ತೆರಿಗೆ ಆಗಿರುತ್ತೆ. ದಟ್ ಈಸ್ ದಿ ಟೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. The sum of the other concepts are relating to this taxable capacity that is discussed in the next video lecture. Thank you.